ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಇದನ್ನು ನೋಡಿದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿ ಹೃದಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಹೇಳೋಕ್ಕೆ ಇಷ್ಟಪಡೋದಾಗಿದ್ದೇನೆ. ಏನಂದರೆ, ಕೆಟ್ಟದನ್ನು ಹಾಗೆ ಮಾಡುವುದೇ ದೇವ ಭಯ ಅನ್ನೋದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ನ್ಯಾಯೋಕ್ತಿಗಳು 8ನೇ ಅಧ್ಯಾಯ 13ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಂಭಾವ, ದುರ್ಮಾರ್ಗತನ, ಕುಟಿಕಿಲ್ಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಆಮೀನ್, ಹಲ್ಲೆಲೂಯಾ. ಅವ್ರ ಪ್ರೀತಿದ ಮಕ್ಕಳೇ, ಯೆಹೋವನ ಭಯವು ಎಂಬುದಾಗಿ ನಾವು ದೇವರಲ್ಲಿ ಭಯ ಇರಬೇಕು. ಪ್ರೀತಿದ ಮಕ್ಕಳೇ, ದೇವರು ನಮ್ಮ ಮಾತನ್ನು ನೋಡುವಂಥ ದೇವರು, ನಮ್ಮ ಆಲೋಚನೆಗಳನ್ನು ತಿಳ್ಕೊಳ್ಳುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಇಲ್ಲಿ ಜ್ಞಾನೋಕ್ತಿ ಹೇಳ್ತಿದ್ದಾರೆ ನೋಡಿ, ನಮ್ಮ ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟ್ಟಿ ಇಲ್ಲ ಎಂಬುದಾಗಿ ನೋಡಿ ಈ ವಾಕ್ಯದಂತೆ ನೋಡಿ, ದೇವರು ಯಾವುದನ್ನು ಕೆಟ್ಟದು ಎಂದು ಸತ್ಯವಿಲ್ಲದೆ ಹೇಳಲ್ಪಟ್ಟಿರುವುದೋ ಅಂಥ ಕೆಟ್ಟದಾದ ಕಾರ್ಯಗಳನ್ನೆಲ್ಲ ನಾವು ಮಾಡದೆ ನೆನೆಸದೆ ಅದನ್ನು ಯಾವಾಗಲೂ ಎಂದಿಗೂ ಹಾಗೆ ಮಾಡಿ ತಳ್ಳಿ ಬಿಡಬೇಕು ಎಂಬುದು ದೇವರ ಆಶಿಸುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಇವು ಯಾವುದೇ ನಮ್ಮ ಜೀವಿತದಲ್ಲಿ ಇರಬಾರ್ದು. ನಾವು ಒಳ್ಳೆಯದನ್ನೇ ಮಾಡಬೇಕು ಎಂಬುದೇ ದೇವರ ಆಸೆ ಆಗಿದೆ. ಪ್ರೀತಿಯ ಮಕ್ಕಳೇ, ಅದೇ ಹೇಳ್ತಾರೆ ನೋಡಿ, ಯೋಹಾನ 3ನೇ ಯೋಹಾನ 11ನೇ ಅದರಲ್ಲಿ ಹೇಳ್ತಿದೆ, ಕೆಟ್ಟದನ್ನು ಮಾಡುವನು ದೇವರನ್ನು ಕಂಡವನಲ್ಲ. ಹೌದು, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯಾರು ಕೆಟ್ಟದನ್ನು ನೋಡ್ತಾರೋ ಅವ್ರು ದೇವರನ್ನು ನೋಡಲ್ಲ. ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ಅವರು ದೇವರನ್ನು ನೋಡಲೆಂಬುದಾಗಿ ದೇವ ವಾಕ್ಯ ಎಚ್ಚರಿಸ್ತದೆ. ಅದೇ ವಾಕ್ಯವು ಹೇಳುತ್ತದೆ, ಕೆಟ್ಟತನೆಯುಳ್ಳವರನ್ನು ದಂಡಿಸುವುದಕ್ಕೆ 1ನೇ ಪೇತ್ರ 2:14 ನೋಡ್ತೇವೆ. ವಾಕ್ಯದಲ್ಲಿ ಓದಬಹುದಷ್ಟೇ. ಹಾಗಾದರೆ ಮನುಷ್ಯನು ಮಾಡುವ ಕೆಟ್ಟ ಕಾರ್ಯವು ಯಾವುದೆಂಬುದಾಗಿ ಅಂದರೆ, ಕೆಟ್ಟ ಕಾರ್ಯ ಯಾವುದಂದ್ರೆ ನೋಡಿ ಎನ್ನುವುದು ದೇವರು ವಿರುದ್ಧವಾಗಿ ಹೇಳುವುದನ್ನು ಯೆರೆಮೀಯ ಪ್ರವಾದನ ಗ್ರಂಥ 2:13 ವಾಕ್ಯದಲ್ಲಿ ಕಾಣಬಹುದು. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ, ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ, ತಮಗೋಸ್ಕರ ತುಟಿಗಳನ್ನು ನೀರು ನಿಲ್ಲದ ಬಿರದ ತುಟಿಗಳನ್ನು ಕೊರೆದು ಕೊಡುತ್ತಾರೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಮಾತನ್ನು ಕೇಳ್ತಾ ಇಲ್ಲ ನೋಡಿ. ಈ ವಾಕ್ಯ ಓದನ್ನು 1ನೇ ಪೇತ್ರ 2ನೇ ಅಧ್ಯಾಯ 14ನೇ ವಚನ ಹೇಳ್ತಿದೆ. ಏನಂದ್ರೆ ನೋಡಿ, ಅಲ್ಲಿ ಹೀಗೆ ಹೇಳ್ತಾರೆ, 2ನೇ ಪೇತ್ರ 14ನೇ ವಚನದಲ್ಲಿ, ಮೊದಲನೇ ಪೇತ್ರ 2ನೇ ಅಧ್ಯಾಯ 14ನೇ ವಚನ ಏನಂತ ನೋಡಿ, ಆ ಅರಸನು ಸರ್ವಾಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ನಾವು ಒಳ್ಳೆ ಅಧೀನರಾಗಿ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪೇತ್ರದಲ್ಲಿ. ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ಯಾರಿಗೆ ಅಧೀನರಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ಕೆಟ್ಟದನ್ನೇ ಮಾಡದೆ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದಾಗಿ ಅದೇ ಥರ ಹೇಳ್ತದೆ ನೋಡಿ. ಜೀವ ಜಲ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ಎಂದರೆ ಯೆಹೋವನ ಆಜ್ಞೆಗಳನ್ನು ಬಿಟ್ಟು ಬಿಡುವುದು, ಆತನ ಪ್ರೀತಿಯನ್ನು, ಅನುನ್ನತಿಯನ್ನು, ಕೃಪೆಯನ್ನು ತಳ್ಳಿಬಿಟ್ಟು ಆತನೊಂದಿಗೆ ಆತನ ಮಾರ್ಗದಲ್ಲಿ ನಡೆಯದೆ ಆತನು ಬೇಡವೆಂದು ಲೋಕದ ಪಾಪದಲ್ಲಿ ಇಡ್ತಾರೆ. ಹೌದು ಪ್ರೀತಿಯ ಮಕ್ಕಳು, ನಾವು ಒಂದು ತೀರ್ಮಾನ ಮಾಡಿಕೊಳ್ಬೇಕು. ನನ್ನ ಜೀವಿತದಲ್ಲಿ ದೇವರನ್ನು ಬಿಟ್ಟು ನಾನು ಇಷ್ಟ ಬಂದ ಹಾಗೆ ನಾನು ಜೀವಿಸ್ತಾ ಇದ್ದೀನಿ ಎಂಬಂಥ ಒಂದು ನಾವು ಇದ್ದೀವಿ ಪ್ರೀತಿಯ ಮಕ್ಕಳೇ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಜೀವಿಸಲಿ, ನಮ್ಮ ಮಕ್ಕಳು ಸಂತೋಷವಾಗಿ ಜೀವಿಸಲಿ ಎಂಬುದಾಗಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ದೇವರಿಗೆ ನಾವು ಯಾವ ರೀತಿಯಲ್ಲಿ ಮಾತನಾಡಲಾಗಲಿ ಅಥವಾ ನಮ್ಮ ಕ್ರಿಯೆಗಳಿಂದಾಗಲಿ ನಮ್ಮ ದೇವರನ್ನು ಯಾವ ರೀತಿಯಲ್ಲಿ ನಾವು ಸಂತೋಷದಿಂದ ಭಯದಿಂದ ನಾವು ನಡೀತಾ ಇದ್ದೀವಿ ಎಂದು ನಾವು ಪ್ರಶ್ನೆ ಮಾಡಿಕೊಳ್ಳೋ ಪ್ರೀತಿ ದೇವ ಮಕ್ಕಳಿಗೆ ಈ ದಿನಗಳಲ್ಲಿ ದೇವರು ಪ್ರಶ್ನೆ ಮಾಡ್ತಾ ಇದ್ದೇನೆ, ನೀವು ಕೆಟ್ಟದಿಂದ ದೂರವಾಗಿರಿ,
ನನ್ನಿಂದ ದೂರ ಆಗ್ತಾ ಇದ್ದೀರಾ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರೇ, ನಾನು ನಿನ್ನಿಂದ ದೂರ ಆಗದೆ ನನ್ನಿಂದ ಹತ್ತಿರ ನಾನು ಇನ್ನೂ ಹೆಚ್ಚಾಗಿ ಒಳ್ಳೆ ಮಾರ್ಗದಲ್ಲಿ ನಾನು ನಡೀತೀನಿ ಏಸಪ್ಪ ಅಂತ ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ಕಾರಣ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅವರು ದೇವರನ್ನ ನೋಡದೆ ತಮ್ಮ ಇಷ್ಟಪದ ಹಾಗೆ ಜೀವಿಸ್ತಾ ಇದ್ದಾರೆ. ಆದರೆ ನಾವಾದರೂ ಪ್ರೀತಿಯ ಮಕ್ಕಳೇ, ದೇವರಿಗೆ ಭಯಪಡೋಣ, ಕೆಟ್ಟದನ್ನ ದೂರ ಮಾಡಿ ಏಸಪ್ಪ ಇನ್ಮೇಲೆ ನನ್ನ ಕೆಟ್ಟ ಮಾರ್ಗದಲ್ಲಿ ಹೋಗದೆ ನಿನ್ನ ಒಳ್ಳೆಯ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅಂಬವ ತೆಗೆದಾಕು, ನನ್ನಲ್ಲಿದ್ದಂಥ ಗರ್ವ ಎಲ್ಲನೂ ತೆಗೆದಾಕು ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಇನ್ನೊಂದು ವಾಕ್ಯ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತದೆ ಯಾವುದಂದ್ರೆ ಎರಡನೇ ಪ್ರವಾದನ ಗ್ರಂಥ 2:13 ಹೇಳ್ತದೆ, ದೇವರಿಗೆ ವಿರುದ್ಧವಾದ ಅಪರಾಧಗಳು ಉಂಟು. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಿರುದ್ಧವಾದ ಅಪರಾಧಗಳು ಉಂಟು. ನಾವು ದೇವರಿಗೆ ಸಮಯನ ಕೊಡಬೇಕು. ದೇವ್ರ ಮಾರ್ಗದಲ್ಲಿ ನಾವು ಪ್ರತಿದಿನ ದೇವ್ರ ವಾಕ್ಯಗಳನ್ನು ಧ್ಯಾನ ಮಾಡಬೇಕು. ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಕೆಟ್ಟದಲ್ಲಿ ಜಯಿಸಕ್ಕೆ ಸಾಧ್ಯ. ನಮ್ಮ ಕುಟುಂಬದಲ್ಲಿ ಪರಿಸ್ಥಿತಿ ಬಹಳ ಆಗಿರ್ಬೋದು, ನನ್ನ ಕುಟುಂಬದಲ್ಲಿ ಸಮಸ್ಯೆ ಎಲ್ಲ ಇರ್ಬೋದು, ಆದರೆ ನಾವು ಕೆಟ್ಟದನ್ನು ಬಿಡಬೇಕು ಪ್ರೀತಿಯ ಮಕ್ಕಳೇ. ಅದೇ ಥರ ನೆನಪು ಹೇಳ್ತದೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಭಯ ನಮ್ಮಲ್ಲಿ ಇರಬೇಕು. ಅದೇ ಥರ ಗರ್ವ, ಹಂಬವು, ದುರ್ಮಾರ್ಗತನ, ಕುಟುಕನ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತದೆ ಎಂಬುದಾಗಿ ನೆನಪು ಹೇಳ್ತಾರೆ. ದೇವ್ ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಅದೇ ಥರ ಆದಿಕಾಂಡ 50:20 ವಚನ ಹೇಳ್ತದೆ, ಮತ್ತೊಬ್ಬರಿಗೆ ವಿರುದ್ಧವಾಗಿ ಮಾಡುವ ಅಪರಾಧಗಳು ಉಂಟು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇನ್ನೊಬ್ಬರಿಗೆ ನಾವು ಮೋಸ ಮಾಡದೆ, ಇನ್ನೊಬ್ಬರಿಗೆ ಸುಳ್ಳು ಹೇಳದೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತೀವಿ ನಿಜ. ಆದರೆ ನಾವು ಒಂದು ವೇಳೆ ಮರ್ತು ಹೋಗ್ಬೋದು ಅಥವಾ ನಮಗೆ ಸಮಯನೇ ಸಿಗದೇ ಇರ್ಬೋದು. ಆದರೆ ಆ ಥರ ಅದು ಒಂಥರ ಅಪರಾಧವಾಗಿದೆ ಪ್ರೀತಿಯ ಮಕ್ಕಳೇ. ಅದೇ ಥರ ದಾವೀದನ ಕೀರ್ತನೆ 34:21 ಹೇಳ್ತದೆ, ತನಗೆ ತಾನೇ ಮಾಡಿಕೊಳ್ಳುವ ಅಪರಾಧಗಳು ಉಂಟು, ಅಪರಾಧಗಳನ್ನು ಹಾಗೆ ಮಾಡುವುದೇ ದೇವರಿಗೆ ಭಯಪಡುವ ಭಯ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ದೇವರಿಗೆ ಭಯಪಡಬೇಕು. ದೇವರು ನಮ್ಮನ್ನು ಯಾವಾಗಲೂ ನೋಡುವವರಾಗಿದ್ದಾರೆ. ನನ್ನ ಮಗ, ನನ್ನ ಮಗಳು ಏನು ಮಾಡ್ತಾ ಇದ್ದಾರೆ, ಯಾವ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಂಬಂಥ ನೋಡ್ತಾ ಇರ್ತಾರೆ. ಆದರೆ ನಾವು ದೇವರೇ, ನೀನು ನೋಡ್ತಾ ಇದ್ದೆಯಪ್ಪ, ನನಗೆ ಕ್ಷಮಿಸು, ನಾನು ಒಳ್ಳೆಯ ರೀತಿಯಲ್ಲಿ ಕೆಟ್ಟ ಮಾರ್ಗನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಕರುಣಿಸಿ ಆಧರಿಸುವಂಥ ಸರ್ವಶಕ್ತರಾಗಿದ್ದಾರೆ. ನಮ್ಮ ಕಣ್ಣೀರೆಲ್ಲ ಒರೆಸುವಂಥ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ಕೆಟ್ಟದನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ನಿಶ್ಚಯವಾಗಿ ಕುಟುಂಬದಲ್ಲಿ ಸಂತೋಷ, ಸಮಾಧಾನ ಎಲ್ಲವನ್ನು ಕೊಡುವವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಸ್ವಾಮಿ ಸಾಯಂಕಾಲದಲ್ಲಿ ನೀವು ವಾಕ್ಯ ಧ್ಯಾನ ಮಾಡುವಂತೆ ಸಹಾಯಕ್ಕಾಗಿ ಸ್ತೋತ್ರ. ಹೌದೇ ಸ್ವಲ್ಪ ಕೆಟ್ಟದ್ದನ್ನು ಹೇಗೆ ದೇವರೇ ನಿನ್ನ ಭಯದಲ್ಲಿ ನಡಿಬೇಕೆಂಬುದಾಗಿ. ಹೌದೇ ಸಪ್ಪ, ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳು ನಿನ್ನ ಒಳ್ಳೆಯ ಭಯದಲ್ಲಿ ನಿನ್ನ ಕೆಟ್ಟದನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥ ಮಕ್ಕಳನ್ನ ಆಶ್ವಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಅವ್ರು ಏನೇನು ಸಮಸ್ಯೆ ಇದ್ದರೆ ಇದನ್ನು ತೆಗೆದಾಕಿ ನಿಮ್ಮ ಕೃಪೆಯಲ್ಲಿ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿ ದೇವರೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.